ಬಾಲ ಕುಂದ್ರ ಹೋಗಮ್ಮ ಸ್ವಲ್ಪ ರಿಸ್ಕ್ ತಗೋ ಹೋಗ ಬೆಂಡೆ ಬಿಟ್ಟಿದೆ ಇಡೀ ಇಕ್ಕೊಂಡು ನಾವು ಅರ್ಥ ಮಾಡ್ಕೊಂಡು ನಂದನಿ ಅರ್ಥ ಮಾಡ್ಕೊಳ್ಳಿ ಏ ಜೋಗೋ ನಾವು ತುಂಬಾ ದಿನದಿಂದ ಪ್ಲಾನ್ ಹಾಕಿದ್ವಿ ಇಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇದೇ ನಾವು ಹೋಗುವ ಬೋಟು ಇದೇ ನಾವು ಹೋಗುವ ಬೋಟು ಹೊಸ ಬೆಳಕು ಚೆನ್ನಾಗಿ ಹೇಳಿದ್ರಿ. ವಿಜಯ್ ಯಾವ ದಳಪತಿ ಇವ್ರ ಅಂತ ಬಿಕ್ಕಳ್ತಾ ಇದ್ರೆ ಬಾಲ ಕುಂದ್ರ ಹೋಗಮ್ಮ ಏನ್ ಹೇಳಮ್ಮನಿಗೆ 3 ಗಂಟೆ ಟೈಮ್ ಅದಲ್ಲಿ ಯೋಚನೆ ಮಾಡಮ್ ಬಾ ಟೆನ್ಷನ್ ಆಗ್ತು ಅಂತಿದ್ದಿ ಹೋಗ್ಲೆ ಹೋಗ ಆಕಾಶಿ ಹೋಗ ಏನಾಗಲ್ಲ ಹೋಗ ಸ್ವಲ್ಪ ರಿಸ್ಕ್ ತಗೋಬೇಕು ಹೋಗ ಹೋಗಿ ಹಾ ಬೆಂಡೆತ್ತು ಬಿಡ್ತೀನಿ ಇಡೀ ಇಕ್ಕೊಂಡು ನನ್ ಬಿಡಲ್ಲ ನನ್ನ ಕೋಪ ನಿಂಗೆ ಗೊತ್ತಿಲ್ಲ ಏನೇನೋ ಇದೆ ಇಷ್ಟು ಸಾಕು ಇವತ್ತು ಬರಕ್ಕಾಗಲ್ಲ ಬೇರೆ ಕಡೆ ಹೊಂಟಂದೆ ನೋಡು ಅರ್ಥ ಮಾಡ್ಕ ನಿಂಬದ್ ನಾವ್ ಅರ್ಥ ಮಾಡ್ಕತ್ ನಂದನಿ ಅರ್ಥ ಮಾಡ್ಕೊಳ್ಳಿ ನಾವ್ ಅರ್ಥ ಮಾಡ್ಕತ್ ನಂದನಿ ಅರ್ಥ ಮಾಡ್ಕೊಳ್ಳಿ ಆಯ್ತು ಅದ ಬಾಂಬ್ ಬಿಸಾಕ ಬರ್ತಾನ 40 ಕಿಲೋಮೀಟರ್ 2 ಲೀಟರ್ ಹೋಗಿ ಬಂದದ್ದು. ಹಾ ಆಯ್ತಪ್ಪ 2 ಲೀಟರ್ 40 ಕಿಲೋಮೀಟರ್ ಆಗ್ಯದ. ಬಾ ಪರ್ಸು ಓಣ್ ಬಾ ನಾಯ್ಕಂಬರ ಅವ್ರು ವೇಟ್ ಮಾಡ್ತಾರೆ ಆಲ್ರೆಡಿ. ಹಾಂ ಹಾಂ ಪೆಟ್ರೋಲ್ ಬಂಕಿಗೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಡೈರೆಕ್ಟಾಗಿ ನಾನು ನಮ್ಮ ಫ್ರೆಂಡು ಹೈದ್ರಾಬಾದಿಂದ ಬಂದಿದ್ದಾನೆ ಅವ್ನಿಗೆ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀನಿ. ಮೊನ್ನೆ ತಾನೇ ರೀಸೆಂಟಾಗಿ BBMP ಅವರು ಕ್ಲೀನ್ ಮಾಡಿದ್ದಾರೆ ರೋಡ್ ಸೈಡೆಲ್ಲ ಮತ್ತೆ ತಿರ್ಗಾ ಹಾಕಿದ್ದಾರೆ. ನಮ್ಮ ಜನ ಹೆಂಗಂದರೆ ಎಷ್ಟು ನೀಟಾಗಿರುತ್ತೋ ಅದೇ ಜಾಗದಲ್ಲಿ ಹೋಗ್ಬಿಟ್ಟು ಕಸ ಹಾಕ್ತಾರೆ. ಹಾಂ ಆರಾಮ ಹೇ ಸರ್ಪ್ರೈಸು ನಾನು ಯಾರು ಬೇರೆಯವ್ರು ಕರ್ಕೊಂಡ್ ಬರ್ತಾರೆ ಕಡೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಯಾರು ಬರ್ತಾರೆ ಏನಾಗಲ್ಲ ಇಲ್ಲೇ ಇತ್ತು ಇವಾಗ ಈ ಕಡೆ ಈ ಕಡೆ ಅವರು ಒಳಗ್ ಬಾ ಏನ್ ಕುಡಿತಾಳ ಯಾರು ಎತ್ತಕೊಂಡು ಏನೇ ಕಮ್ಮಿ ಮಾಡಿದೆ ಅಣ್ಣ ಇನ್ನು ಏನೋ ಬೇಕಣ್ಣ. ಒಂದ್ಸಾರಿ ಏರ್ಸ್ಬಿಡ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಲ್ಲಿಂದ ಶುರು ಮಾಡ್ಲಣ ಎಲ್ಲಿಂದ ಲೆಕ್ಕ ತಗೊಳ್ಳಿ ಹೇಳ್ರಿ. ಯಾವ್ದಲ್ಲ ಪ್ರಾರ್ಥನೆ ಹೇಳ್ಬೇಕಾನ ಪ್ರಾರ್ಥನಾ ಜಯ ಆಂಜನೇಯ ನಮ್ಮ ಬಾಸ್. ಗಾಡಿ ಯಾರ್ದದ ಯಾರ್ದಿಲ್ಲ ಲೈಸೆನ್ಸ್ ತೋರಿಸಿ ನಿಮ್ದು ಫಸ್ಟ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನೋ ಕಂದಲೆ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನನ್ನ ಫ್ರೆಂಡ್ ಬರ್ತದೇನಂತ ಗೊತ್ತಾದ್ಮೇಲೆ ನಾನು ಮತ್ತು ನಮ್ಮ ಪ್ರಶಾಂತ್ ಸೇರಿಬಿಟ್ಟು ಎಲ್ಲಾದರೂ ಹೋಗೋಣ ಅಂತ ಟ್ರಿಪ್ ಪ್ಲ್ಯಾನ್ ಹಾಕಿದ್ವಿ. ನಾವು ತುಂಬ ದಿನದಿಂದ ಪ್ಲ್ಯಾನ್ ಹಾಕಿದ್ವಿ ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಬಟ್ ಆಗಿರಲಿಲ್ಲ.
ಮುಂಚೆ ಬೆಂಗಳೂರಲ್ಲೇ ಜೊತೆಗೆ ಇದ್ದಿದ್ವಿ, ಅದಾದಮೇಲೆ ಅವರು ಹೈದರಾಬಾದ್ ಶಿಫ್ಟ್ ಆದರು. ಹೊರಗೆ ಕೇಳಿದ್ರು, ನನಗೂ ಹೋಗೋಕ್ಕಾಗಿರಲಿಲ್ಲ. ನಾವೆಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ 1 ವೀಕ್ ಮುಂಚೆನೇ ನಾವೇನಾದರೂ ಪ್ಲ್ಯಾನ್ ಮಾಡ್ಕೊತೀವಿ. ಬಟ್ ಇವತ್ತು ಮಾತ್ರ ಫಸ್ಟ್ ಡೇ ಒಂದೇ ದಿವಸನೇ ನಾವು ಪ್ಲ್ಯಾನ್ ಮಾಡಿರೋದು. ಬೆಂಗಳೂರಲ್ಲೇ ಇದ್ದು ತುಂಬ ಬೇಜಾರಾಗಿದ್ದರೆ ಈ ಪ್ಲೇಸ್ಗೆ ಒಂದ್ಸರಿ ವಿಸಿಟ್ ಮಾಡಿ ಮೈಂಡ್ನ ರೀಫ್ರೆಶ್ ಆಗೋದಂತೂ ಗ್ಯಾರಂಟಿ. ನಾವು ಸ್ವಲ್ಪ ಗಾಡಿ ತುಂಬ ಜಾಸ್ತಿ ಓಡಿದೆ ಅಂತ ಹೇಳ್ಬಿಟ್ಟು ರೆಸ್ಟ್ ತೊಗೋಣ ಅಂತೇಳಿ ಒಂದು 2 ನಿಮಿಷ ರೆಸ್ಟ್ ಕೊಟ್ವಿ ಗಾಡಿಗೆ. ಹೊಗೇನಕಲ್ ಫಾಲ್ಸ್ಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮ್ಮ ಕಣ್ಣಿಗೆ ಕಾಣಿಸಿದ್ದೆ ಸ್ಟಾಲ್ಸ್. ಇಲ್ಲಿ ಎಲ್ಲ ಥರದ್ದು ಫಿಶ್ಗಳು ಸಿಗುತ್ತೆ, ಬಂದು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಮ್ಮ ಟೀಮಲ್ಲಿ ಇವರೇ ಮೇನ್ ಸೀನಿಯರು, ನೆಕ್ಸ್ಟ್ CM ಇವರೇ. ನೋ ವೇ ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ಫೈನಲಿ ಟಿಕೆಟ್ ಕೌಂಟ್ ಹತ್ರ ಹೋಗಿದ್ದೀವಿ. ಟಿಕೆಟ್ ತಗೊಂಡು ಡೈರೆಕ್ಟಾಗಿ ಲೈಫ್ ಜಾಕೆಟ್ ಹಾಕೊಂಡು ತೆಪ್ಪ ಒಳಗಡೆ ಹೋಯ್ತಾ ಇರೋದೆ. ಎಲ್ಲ ಕೆಲಸ ನಾವು ಮಾಡಿ ಮುಗಿಸ್ಬಿಟ್ಟಿದೀವಿ. ಡೋಂಟ್ ಇದೇ ನಾವು ಹೋಗುವ ಬೋಟು, ಇದು ಇನ್ನೊಂದು ಕೆಳಗೆ ಹಾಕಿರೋದಲ್ಲ ಯಜಮಾನ್ರೆ, ಐ ಆಮ್ ಕಮಿಂಗ್. ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಮೂಡ್. ಎಲ್ಲಿದೆಯಪ್ಪ? ಯಜಮಾನ್ರೆ ಅಪ್ನೇ ಆಗ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದಾ? ಇಲ್ಲ, ವಿಡಿಯೋ ತೆಗಿ. ಚೆನ್ನಾಗಿ ಹೇಳಿದ್ರಿ. ಇದು ನಾವು ಮಿಸ್ ಮಾಡಿದ್ವಪ್ಪ. ನಾವಿವಾಗ ಹೊರಟಿದ್ದು ಈ ಫ್ಲೈಓವರ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ವ್ಯೂ ಪಾಯಿಂಟು ಸೂಪರಾಗಿ ಕಾಣಿಸುತ್ತಂತೆ. ಇವಾಗ ನಾವು ಕೆಳಗೆ ಹೋಗೋದು ಸುನಿಲ್. ಇವಾಗ ಸುನಿಲ್ ಅವಾಗ ಕೆಳಗಡೆ ಇವಾಗ ಕಟಕಟಾನಂದ ಗಿಲ್ಬಜಂಗ್ ಗಡ್ಬಡ್ ಐಸ್ ಕ್ರೀಮ್ ಸ್ವಾಹ. ಅಯ್ಯೋ, ಯಾರು ಇವರೆಲ್ಲ? ಈ ಸುಮಾರು ದೆಬ್ಬಗಳು ಇದ್ದಿದ್ವು, ಹಾಗಾಗಿ ನಾವು ವೇಟ್ ಮಾಡಬೇಕಾಗಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಪಾಯಿಂಟ್ ಮಾತ್ರ. ಸುಮ್ಮನೆ ಮಸ್ತಪಣ ನಮ್ಮ ಅಪ್ಪರ್ ಫೋಟೋ ಒಂದು ಮನೆಯಾಗಿಲ್ಲ, ಒಂದೇ ಒಂದು ಹೊಡೆದು ಬಿಡೋಣ. ಅಲ್ಲಲ್ಲಿ ಕೂತ್ಕೋಬೇಕು. ಎಲ್ಲಿ ಕುಂದ್ರಬೇಕು? ನೆನ್ಸ್ಬೇಕಂದ್ರೆ ಅಂತ ನೆನ್ಸ್ಕೊಂಡಿ. ಬೇಡ ನೆನ್ಸ್ಬೇಡ. ಅಲ್ಲಿ ಎಲ್ಸ್ಕೊಂಡು ಬಸಣ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ, ಇವ್ನ ಹೆಂಗ ನೋಡೋ. ಎಲ್ಲಿ ವೀರಪ್ಪನ್ ಇರೋ ಜಾಗ, ಈ ಕಡೆ ತಮಿಳ್ನಾಡು ವಿಜಯ್ ಜಾಗ. ವಿಜಯ್ ಯಾವ ದಳಪತಿ ಅವ್ರ ಮಾತ್ರ 2000 ಎಕರೆ. ಹೆಂಗ್ ಹೇಳ್ತಾರಣ್ಣ ನೋಡಿ.
ಅಲ್ಲ 2,000 ಜಮೀನಾ? 1,000 ಕೊಟ್ಬಿಡಪ್ಪ ಅವನಿಗೆ. 1,000 ಕೊಟ್ಬಿಡಪ್ಪ ಅವನಿಗೆ. 1,000 ಕೊಟ್ಬಿಡು, ಖುಷಿ ಆಯ್ತಾರೆ. ಇವ್ರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ನಿಮ್ಮ ಹೆಸರು ಹೇಳ ಹಂಗೆ. ಪಿರ್ಮಾಳ್. ನಿಮ್ಮ ಅಡ್ರೆಸ್ ಹೇಳ ಹಂಗೆ, ಅವ್ರು ಬರ್ತಾರೆ ಇಲ್ಲಿಗೆ ಜನ. ನೀವು ಎಲ್ಲಿರೋದು? ಇಲ್ಲೇನಾ? ಓ ಅಪ್ಪ, ಪರಗಳು ಬರ್ಲತ್ತ ಬಿಡ್ರಿ ಅವ್ರಿಗೆ. ವಿಡಿಯೋ ತೆಗಿಯ. ವಿಡಿಯೋ ತೆಗಿರಪ್ಪ. ಅಣ್ಣ ಏನಾರು ನಿನ್ಗೆ ಏನಾರು ಕೊಡ್ಬೇಕು, ಏನಾರು ತೋರ್ಸ್ಬೇಕು ಅಂದ್ರೆ ಹೆಂಗೆ ಅಣ್ಣ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸ್ಪೆಷಲ್ ಏನಿದೆ ಇಲ್ಲಿ? ಇದು ಸ್ಪೆಷಾಲಿಟಿನಾ? 100 ಜನರ ಎಂಜಲು ಕೋಟಿ ತೀರ್ಥಕ್ಕೆ ಸಮ ಕಣೋ. ಇದನ್ ಕುಡಿದ್ರೆ ನಿನ್ ಜನ್ಮ ಪಾಪ. ನನಗೇನು ಅಣ್ಣ ಒಂದ್ ಹಾಕಣ. ಒಂದು ಮೀನೈತ್ ವಿಚಾರ. ಹಾಕಣ ಅದ 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 ಅದ. ಇಲ್ಲಿ ಒಳಗಡೆಯಿಂದ ಸನ್ಸೆಟ್ ವ್ಯೂ ಮಾತ್ರ ಸೂಪರ್ ಆಗಿ ಕಾಣಿಸ್ತಾ ಇತ್ತು. ಹೌದಾ? ಈ ಕಡೆ ಹಿಡ್ಕಲ್ಲ ಇದು ಕೈ ಕೆಳಗಡೆ ಮೇಲ್ಗಡೆ ಬರ್ಬೇಕು. ವಿಡಿಯೋ ಮಾಡ್ಲಿ. ತಿರುಸ್ತಾ ಇರ್ಬೇಕು ನೀನು, ಹಂಗೆ ತಿರುಸ್ತಾ ಇರ್ಬೇಕು ನೀನು. ಎಲ್ಲ ನೀನೇ ಕೊಡ್ಬೇಕು ನೋಡಿ, ರೊಕ್ಕ ಹೊಸ ನಾವು ಕೊಡಲ್ಲ. ಬೋಟಿಂಗ್ ಟ್ರಿಪ್ ಮುಗ್ದೋಯ್ತು. ಇಲ್ಲಿ ಒಂದೇ ಸಾರಿ ಬೋಟಲ್ಲಿ ಕೂತ್ಕೊಂಡ್ರೆ ಹೋಗಕ್ಕಾಗಲ್ಲ, 2 ಸ್ಟಾಪ್ ಬರುತ್ತೆ. ಇದೇ ಫೈನಲ್ ಸ್ಟಾಪ್. ಇಲ್ಲಿಂದ ಜಾಕೆಟ್ ರಿಮೂವ್ ಮಾಡಿ ಹೋಗ್ತಾ ಇರೋದು ಗೇಟ್ ಹತ್ರ. ನಾವಿಲ್ಲಿಂದ ಹೊರಟಿದ್ದು ತುಂಬ ಲೇಟ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 6:30 ಆಗಿತ್ತು. ಆದಷ್ಟು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಟ್ರೈ ಮಾಡಿದ್ವಿ, ಬಟ್ ಆಗಿರಲಿಲ್ಲ. ಈ ಫಾರೆಸ್ಟ್ ಒಳಗಡೆಯಿಂದ ಹೋಗೋಕ್ಕೆ ನಾವು ಆಲ್ಮೋಸ್ಟ್ 2.5 hours ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಟೇಕ್ ಕೇರ್, ಬಾಯ್.